ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಎಷ್ಟೊಂದು ದಿನ ಆಗಿತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿ. ದಿನ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಅದು ಆಗ್ತಾನೆ ಇರಲಿಲ್ಲ. ಬಟ್ ಇವತ್ತಿಂದ ನಾನು ದಿನಾನು ಕೂಡ ವ್ಲಾಗ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಎಲ್ಲರೂ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವ್ಲಾಗ್ದು ಟಾಪಿಕ್ ಏನು ಅಂದ್ರೆ ನಮ್ಮ ಮನೆಗೆ ಒಬ್ರು ನ್ಯೂ ಮೆಂಬರ್ ಆ್ಯಡ್ ಆಗಿದ್ದಾರೆ. ಅದು ಯಾರು ಅಂತ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ. ಸೊ ಬನ್ನಿ ಅವ್ರು ಯಾರು ಅಂತ ನೋಡೋಣ. ಸೊ ಇವರೇ ನಮ್ಮ ಹೊಸ ಮೆಂಬರ್ ಫ್ಯಾಮಿಲಿಗೆ ಆ್ಯಡ್ ಆಗಿರೋದು. ಸೊ ಇವ್ರ ಹೆಸರು ಬಂದ್ಬಿಟ್ಟು ರಿಚಿ ಅಂತ. ಇವ್ರಿಗೆ ಇವತ್ತಿಗೆ 45 ಡೇಸ್ ಆಗಿದೆ. ನಮ್ಮ ಮನೆಗೆ ಬಂದು 13 ಡೇಸ್ ಆಗಿತ್ತು. ಸೊ ಇವತ್ತು ಒಳ್ಳೆ ಫಸ್ಟ್ ವ್ಯಾಕ್ಸಿನೇಷನ್ ಇದೆ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ನಮ್ಮ ಮನೆ ಹತ್ರನೇ ಪೆಟ್ ಕ್ಲಿನಿಕ್ ಇದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಇಲ್ಲೇ ಬಸವೇಶ್ವರ ನಗರ್ ಮೇನ್ ರೋಡ್ ಅಲ್ಲೇ ಇದೆ. ಸೊ ಬನ್ನಿ ವ್ಯಾಕ್ಸಿನೇಷನ್ ಹಾಕ್ಸಕ್ ಹೋಗೋಣ. ಇವಾಗ ನಾವು ಪೆಟ್ ಕ್ಲಿನಿಕ್ ಹತ್ರ ಕರ್ಕೊಂಡ್ ಬಂದ್ವಿ. ಇದು ಬಂದ್ಬಿಟ್ಟು ಬಸವೇಶ್ವರ ನಗರ್ ಹತ್ರ ಇರೋದು ಮೇನ್ ರೋಡ್ ಅಲ್ಲಿ. ಇದು ಶಂಕರ ಮಠ ಸಿಗ್ನಲ್ ಬಸವೇಶ್ವರ ನಗರ್ ಮೇನ್ ರೋಡ್ ಅಟ್ಯಾಚ್ ಆಗುತ್ತಲ್ಲ ಅಲ್ಲಿರೋದು. ಇದು ಬಂದ್ಬಿಟ್ಟು ಪೆಟ್ ಕ್ಲಿನಿಕ್ ಮತ್ತೆ ಸ್ಟೋರ್ ಎರಡೂನು ಕೂಡ ಇದೆ. ವೆಲ್ ಮೇಂಟೈನ್ ಆಗಿ ಇಟ್ಕೊಂಡಿದ್ದಾರೆ. ಆಕ್ಚುಲಿ ಅವರು ಕ್ಲಿನಿಕ್ ಒಳಗಡೆ ವಿಡಿಯೋ ತೆಗಿಯಂಗಿಲ್ಲ ಅಂತ ಅಂದ್ರು. ಆದ್ರೂ ನಾನು 1-2 ಕ್ಲಿಪ್ಸ್ ತಕೊಂಡೆ. ಒಂಚೂರು ಕೂಡ ಇಂಜೆಕ್ಷನ್ ಕೊಟ್ಟಾಗ ಚೂರುನು ಕಿರ್ಚ್ಲಿಲ್ಲ. ತುಂಬಾ ನನಗೆ ಖುಷಿ ಆಯ್ತು. ಯಾಕಂದ್ರೆ ಒಂದೊಂದು ನಾಯಿಗಳು ಕಿರ್ಚ್ಬಿಡುತ್ತೆ. ಅದೇ ರೀತಿ ಕಿರ್ಚ್ಲಿಲ್ಲ. ಅದು ನಮ್ಗೆ ಖುಷಿ ಆಯ್ತು. ಈ ಕ್ಲಿಪ್ ಬಂದ್ಬಿಟ್ಟು ಅವಳ ವ್ಯಾಕ್ಸಿನೇಷನ್ ಆದ್ಮೇಲೆ ಸ್ವಲ್ಪ ಡಲ್ ಆಗೋದ್ಲು. ಆದ್ರೆ ಮನೆಗ್ ಬಂದ್ಮೇಲೆ ಫುಲ್ ಆಕ್ಟಿವ್ ಆಗಿ ಓಡಾಡ್ತಿದ್ಲು. ಸ್ವಲ್ಪ ಹೊತ್ತು 1 ಅವರ್ ಪೂರ್ತಿ ಮಲ್ಗೆ ಇರ್ಲಿಲ್ಲ. ಫುಲ್ ಆಕ್ಟಿವ್ ಆಗಿದ್ಲು. ಹಂಗಾಗಿ ಅದನ್ನು ನೋಡಿದ್ದು ಇನ್ನ ತುಂಬಾನೇ ಅವಳಿಂದನೇ ಸ್ವಲ್ಪ ಧೈರ್ಯ ಬಂತು. ಮನೇಲಿ ಒಂದ್ ನಾಯಿ ಇದ್ಬಿಟ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿದ್ದಾಳೆ ನೋಡಕ್ಕೆ. ಆಮೇಲೆ ತುಂಬಾ ಆಕ್ಟಿವ್ ಇದ್ದಾಳೆ. ವ್ಯಾಕ್ಸಿನೇಷನ್ ಮಾರ್ನಿಂಗ್ ತೆಗ್ದಿದ್ ಕ್ಲಿಪ್ಪು. ಎಷ್ಟ್ ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ನೋಡ್ತಾ ಇದ್ರೆ ನಮ್ಗೇನೆ ಟೈಮ್ ಪಾಸ್ ಆಗತ್ತೆ ಗೊತ್ತಾಗಲ್ಲ. ಇದು ಬಂದ್ಬಿಟ್ಟು ನಮ್ಮ ಫಸ್ಟ್ ಡೇ ನಮ್ಮ ಮನೆಗೆ ಬಂದಾಗ ಅದು ಮಲ್ಕೊಂಡಿದ್ ಫೋಟೋ ತೆಗ್ದಿದ್ದೆ. ತುಂಬಾನೇ ತುಂಟಿ ಇದ್ದಾಳೆ. ಯಾವಾಗ್ಲೂ ಮನೆ ತುಂಬಾ ಓಡಾಡ್ಕೊಂಡಿರ್ತಾಳೆ. ಎಲ್ಲಾರ್ಗು ಕಚ್ಕೊಂಡು. ಬಿಕಾಸ್ ಅವಳು ಇವಾಗ ಹಲ್ಲುಗಳು ಬರ್ತಿದೆ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ.